ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನ KCET ಕೌನ್ಸಿಲಿಂಗ್ ಪ್ರಕ್ರಿಯೆಯು ಆರಂಭವಾಗಿದೆ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 1 ಲಕ್ಷ ಮೇಲೆ ರ್ಯಾಂಕ್ ಇದ್ದರೆ ನಮ್ಮ ಕಿಮ್ಸ್ ಆಗಿರ್ಬೋದು ಅಥವಾ ಗದಗ ಮತ್ತು ನಮ್ಮ ಬೆಳಗಾವಿಯಲ್ಲಿ, ಯಾಕಂದರೆ ಇವು ನಮ್ಮ ನಿಯರೆಸ್ಟ್ ಇರುವಂಥ ಮತ್ತು ಒಳ್ಳೆ ಸಿಟಿಯಲ್ಲಿರುವಂತಹ ಕಾಲೇಜುಗಳು. ಇವುಗಳಲ್ಲಿ ಫಸ್ಟ್ ರೌಂಡಿಗೆ BSc ನರ್ಸಿಂಗಿಗೆ 1 ಲಕ್ಷದ ಮೇಲೆ ಏನಾದರೂ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ ಅಂತ ಮಾಹಿತಿ ಕೊಡ್ತೇನೆ. ಆಮೇಲೆ 1 ಲಕ್ಷ ಮೇಲೆ ಇದ್ದವರು ಗೌರ್ಮೆಂಟ್ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಬಹುದಾ ಅನ್ನೋದು ಕೂಡ ಇಲ್ಲಿ ನಾನು ನಿಮಗೆ ಆನ್ಸರ್ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಇಲ್ಲಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ನೋಡಿ, 1 ಲಕ್ಷದ ಮೇಲೆ ರ್ಯಾಂಕ್ ಇದ್ದವರು ಕೂಡ ಗೌರ್ಮೆಂಟ್ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಆಪ್ಷನ್ ಎಂಟ್ರಿ ಮಾಡಬಹುದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವುದೇ ಥರದಂಥ ತೊಂದರೆ ಇಲ್ಲ, ಅದಕ್ಕೇನು ಕಂಡೀಷನ್ ಇಲ್ಲ. ನೀವು 32 ಗೌರ್ಮೆಂಟ್ ಕಾಲೇಜುಗಳನ್ನು ಕಣ್ಣು ಮುಚ್ಚಿ ಕೂಡ ನೀವು 1 ಲಕ್ಷ ಮೇಲಿರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಯಾರಿಟಿಗಳಲ್ಲಿ ನೀವೇನು ಮಾಡಬಹುದು ಅಂತಂದ್ರೆ ಕಾಲೇಜುಗಳನ್ನು ಸೇರಿಸಬಹುದು. ಅದಾದ ನಂತರ ನಿಮ್ಮಗಳಿಗೆ ಪ್ರೈವೇಟ್ ಕಾಲೇಜುಗಳನ್ನು ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಪ್ರಿಯಾರಿಟಿ ಗೌರ್ಮೆಂಟ್ ಕಾಲೇಜಿಗೆ ಕೊಡಿ. ಎರಡನೇ ಆಪ್ಷನ್ಗಳನ್ನ ಅಂದ್ರೆ ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಆಪ್ಷನ್ಗಳನ್ನ ಪ್ರೈವೇಟ್ ಕಾಲೇಜ್ಗಳನ್ನ ನೀವು ಸೇರಿಸಬಹುದಾಗಿದೆ. ಓಕೆ, ಹಾಗಾದ್ರೆ ನಮ್ಮ ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಹೋದ ವರ್ಷ ಎಷ್ಟು ಕಟ್ ಆಫ್ ಆಗಿತ್ತು ಫಸ್ಟ್ ರೌಂಡ್ ಅಲ್ಲಿ? ನಾ ಫಸ್ಟ್ ರೌಂಡ್ ಅಲ್ಲಿ ಹೇಳ್ತಾ ಇದ್ದೀನಿ ಎಷ್ಟು ಕಟ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿನ ಕಾಸ್ಟ್ ವೈಸ್ ಹೇಳೋದಾದ್ರೆ ಕೆಟಗರಿ 1 ಜನರಲ್ ಒಳಗಡೆ 39,045 ಆಗಿತ್ತು. ಅದೇ ರೀತಿಯಾಗಿ ಕೆಟಗರಿ 1 ರೂರಲ್ ಒಳಗಡೆ 43,037. ಅದೇ ರೀತಿಯಾಗಿ 2A ಜನರಲ್ ಒಳಗಡೆ 42,543. ಆಮೇಲೆ 2A ರೂರಲ್ ಒಳಗಡೆ 45,108. ಆಮೇಲೆ 2B ಜನರಲ್ ಒಳಗಡೆ 30,696. ಆಮೇಲೆ 2B ರೂರಲ್ ಒಳಗಡೆ 35,974.5. ಓಕೆ, 0.5 ಇಂಪಾರ್ಟೆಂಟ್ ಇದೆ. ಆಮೇಲೆ 3A ಜನರಲ್ ಒಳಗಡೆ 37,867.75 ಇದೆ. ಅದೇ ರೀತಿಯಾಗಿ 3A ರೂರಲ್ ಒಳಗಡೆ 72,614. ಅದೇ ರೀತಿಯಾಗಿ 3B ಜನರಲ್ ಒಳಗಡೆ 29,071. ಆಮೇಲೆ 3B ಕನ್ನಡ ಮೀಡಿಯಂ ಒಳಗಡೆ 29,384. 3B ರೂರಲ್ ಒಳಗಡೆ 32,154. GM ಒಳಗಡೆ ಯಾವುದು ಕಾಸ್ಟ್ ಇದ್ದವರು 27,445. ಆಮೇಲೆ GM ಕನ್ನಡ ಮೀಡಿಯಂ ಅಲ್ಲಿ 28,669. GM ರೂರಲ್ ಒಳಗಡೆ 31,483. ಅದೇ ರೀತಿಯಾಗಿ SC ಕೆಟಗರಿ SC ಜನರಲ್ ಒಳಗಡೆ ಅಂದ್ರೆ ಕನ್ನಡ ಮೀಡಿಯಂ ಇಲ್ಲ, ರೂರಲ್ ಇಲ್ಲ, ಹೌದು, ಜಸ್ಟ್ ಜನರಲ್. SC ಜನರಲ್ ಒಳಗೆ 45,008. SC ಕನ್ನಡ ಮೀಡಿಯಂದಲ್ಲಿ 47,080. SC ರೂರಲ್ ಒಳಗಡೆ 53,304. ಆಮೇಲೆ ST ಒಳಗೆ ಜನರಲ್ ಒಳಗಡೆ 44,086. ಅದೇ ರೀತಿಯಾಗಿ ST ರೂರಲ್ ಒಳಗಡೆ 48,514. ಇದು ಕಟ್ ಆಫ್ ಆಗಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಗದಗದಲ್ಲಿ ಕಟ್ ಆಫ್ ಎಷ್ಟಾಗಿತ್ತು ಫಸ್ಟ್ ರೌಂಡ್? 55,749. ಕೆಟಗರಿ 1 ಕನ್ನಡ ಮೀಡಿಯಂ 57,119. ಕೆಟಗರಿ 1 ರೂರಲ್ ಒಳಗಡೆ 70,602. ಆಮೇಲೆ 2A ಜನರಲ್ ಒಳಗಡೆ 64,580. 2A ರೂರಲ್ ಒಳಗಡೆ 66,740. 2B ಜನರಲ್ ಒಳಗಡೆ 54,603 ಆಗಿದೆ. ಆಮೇಲೆ 2B ಕನ್ನಡ ಮೀಡಿಯಂ ಅಲ್ಲಿ 63,615. 2B ರೂರಲ್ ಒಳಗಡೆ 66,577. 3A ಜನರಲ್ ಒಳಗಡೆ 84,734. 3A ಕನ್ನಡ ಮೀಡಿಯಂ 91,530 ಮತ್ತು 3A ರೂರಲ್ ಒಳಗಡೆ 91,788. 3B ಜನರಲ್ ಒಳಗಡೆ 60,870. GM ಒಳಗಡೆ 54,791. GM ಕನ್ನಡ ಮೀಡಿಯಂ 56,700. ಆಮೇಲೆ GM ರೂರಲ್ ಒಳಗಡೆ 59,276. ಅದೇ ರೀತಿ SC ಒಳಗಡೆ ನೋಡ್ರಿ, SC ಜನರಲ್ ಒಳಗಡೆ 71,320. SC ಕನ್ನಡ ಮೀಡಿಯಂ 78,795. SC ರೂರಲ್ ಒಳಗಡೆ 84,592. ಆಮೇಲೆ ST ಒಳಗಡೆ ಜನರಲ್ ಒಳಗಡೆ 77,938. ಆಮೇಲೆ ST ರೂರಲ್ ಒಳಗಡೆ 90,401. ಇದು ಗದಗದ್ದು. ಅದೇ ರೀತಿಯಾಗಿ ನಮ್ಮ ಬೆಳಗಾವಿಯಲ್ಲಿ ಎಷ್ಟಿದೆ ಕಟ್ ಆಫ್ ಅಂದ್ರೆ ಕೆಟಗರಿ 1 ಒಳಗಡೆ 49,476. ಆಮೇಲೆ 2A ಜನರಲ್ ಒಳಗಡೆ 56,114. ಅದೇ ರೀತಿಯಾಗಿ 2A ರೂರಲ್ ಒಳಗಡೆ 58,953. ಆಮೇಲೆ 2B ಜನರಲ್ ಒಳಗಡೆ 51,979.
ಆಮೇಲೆ 3A ಜನರಲ್ ಒಳಗಡೆ 81,346. ಆಮೇಲೆ ಇದರಲ್ಲಿ 3B ಜನರಲ್ ಒಳಗಡೆ 41,206. GM ಅಲ್ಲಿ 36,149. GM ಕನ್ನಡ ಮೀಡಿಯಂದಲ್ಲಿ 36,304. ಆಮೇಲೆ GM ರೂರಲ್ ಒಳಗಡೆ 41,030. SC ಜನರಲ್ ಒಳಗಡೆ 60,491. ಆಮೇಲೆ SC ರೂರಲ್ ಒಳಗಡೆ 65,058 ಕೊಟ್ಟಿದ್ದಾರೆ. ಆಮೇಲೆ ST ಜನರಲ್ ಒಳಗಡೆ 59,825. ಇದು ಫಸ್ಟ್ ರೌಂಡ್ ಅಲ್ಲಿ ಕಟ್ ಆಫ್ ಆಗಿರುವಂತದ್ದು. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ಸ್ ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತೇನೆ. ಆಮೇಲೆ ಚಾನಲ್ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದು ನಿಮ್ಮ ಚಾನಲ್ ಆಗಿದೆ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಧಾರಾವಾಹಿಕ ಕಾಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.